ನಮಸ್ಕಾರ, ಸೂರ್ಯ ನ್ಯೂಸ್ ಚಾನಲ್ಗೆ ಸ್ವಾಗತ. ಹಿರಿಯರಂತ ನಮ್ಮ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲೇ ಮಾಡ್ಬೇಕಂತೇಳಿ ತೀರ್ಮಾನ ತಗೊಂಡು ಅವರೇ ಇನಿಷಿಯೇಟಿವ್ ತಗೊಂಡು ಇಲ್ಲಪ್ಪ ನಾನು ಎಲ್ಲರನ್ನ ಕಲಿಸ್ತೀನಿ, ನನ್ನ ಸಮಾಜವನ್ನು ಕಲಿಸೋಣ ಅಂತ ಒಂದು ಒಳ್ಳೆ ಊಟ ಹಾಕೋಣ, ಊಟದ ಜೊತೆಗೆ ಅವರಿಗೆಲ್ಲ ಕೂಡ ನಮ್ಮ ಚುನಾವಣೆ ಉಪಚುನಾವಣೆ ಯಾವ ರೀತಿ ಮಾಡ್ಬೇಕಂತೇಳಿ ಅನ್ನುವಂಥ ವಿಚಾರವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಹೇಳೋಣ ಅಂತೇಳಿ ನಮ್ಮ ಗೋಪಾಲಕೃಷ್ಣಣ್ಣನವರು ಈ ಒಂದು ಸಭೆಗೆ ಕೇಂದ್ರ ಬಿಂದುವಾಗಿ ಅವರೇ ಕಾರಣಕರ್ತರಾಗಿರ್ತಾರೆ ಅನ್ನುವಂಥ ವಿಚಾರವನ್ನು ತಿಳಿಸಿ, 2 ಮಂತ್ರಿಗಳಲ್ಲ ಕನಿಷ್ಠ ನಮಗೆ 5 ರಿಂದ 4 ಮಂತ್ರಿಗಳನ್ನ ಕೊಡ್ಬೇಕಂತೇಳಿ ನಾವು ಈಗಾಗಲೇ ಕೂಡ ACC ವರೆಗೆ ತೆಗೆದುಕೊಂಡು ಹೋಗಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದಿಂದ 15 ಸೀಟ್ಗಳನ್ನ ಗೆದ್ದಿದ್ದೀವಿ ನಾವು. ಅದಕ್ಕೆ ನಮಗೆ 4 ಇನ್ನ ಕೊಡಬೇಕನ್ನುವಂಥ ವಿಚಾರವನ್ನು ತಿಳಿಸಿದ್ವಿ ಗಣೇಶಪ್ಪನವರೇ. ಅದೇ ರೀತಿಯಾಗಿ ತಮ್ಮನ್ನ ಉದ್ದೇಶಿಸಿ ಮಾತಾಡಿರುವಂಥ ಎಲ್ಲರೂ ಕೂಡ ಇವತ್ತು ಈ ಒಂದು ಉಪಚುನಾವಣೆ ಈಗ ನಮ್ಮ ವಿನಾಯಕ್ ಅವ್ರಿಗೂ ಪಾಪ ನಮ್ಮ ಎಲ್ಲರಿಗೂ ಕೂಡ ಬಹಳಷ್ಟು ಧರ್ಮ ಸಂಕಟ ಆಗಿರುತ್ತೆ. ಈ ಉಪಚುನಾವಣೆಗಳಲ್ಲಿ ಈ ರೀತಿ ಇರ್ತವೆ. ನಮಗೆ ಉಪಚುನಾವಣೆನೇ ನಮ್ಮ ಅನಿತಾ ಬಾಯಕ್ಕನವ್ರು ಹೇಳ್ತಾ ಇದ್ರು, ನಮಗೆ ಮೊದಲೇ ಬಾರಿ ಇದೆ, ಇದು ಫಸ್ಟ್ ಟೈಮ್ ಆಗಿದೆ ಅಂತೇಳಿ. ನಮ್ಮ ಬಳ್ಳಾರಿಯಲ್ಲಿ 2-3 ಉಪಚುನಾವಣೆ ಮಾಡಿಬಿಟ್ಟಿವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಗೋಪಾಲಣ್ಣವ್ರು ಚುನಾವಣೆ ಮಾಡಿದ್ವಿ. ಅವರೇ ಇಲ್ಲಿ ಬಂದಿದ್ದಾರೆ. ಅವತ್ತಿನ ಸರ್ಕಾರ ಇದ್ದಾಗ ನಮ್ಮ ಗೋಪಾಲಣ್ಣವರು ಕೂಡ ಅಲ್ಲಿ ಬಂದು ನಿಂತು ಆ ಸ್ಥಾನದಿಂದ ಅಲ್ಲಿನ ಶಾಸಕರಾಗಿ ಇವತ್ತು ನಾನು ಆ ಭಾಗದಿಂದ ಜನಪ್ರತಿನಿಧಿಯಾಗಿದ್ದೀನಿ. ನನಗಿಂತ ಪೂರ್ವದಲ್ಲಿ ನಮ್ಮ ಅಣ್ಣನವರು ಆಗಿದ್ರು, ಅಲ್ಲಿ ನಮ್ಮ ಗೋಪಾಲಣ್ಣವರು ಅಲ್ಲೇ ಆಗಿದ್ರು. ಅವರೊಂದು ಉಪಚುನಾವಣೆ ನೋಡಿದಾಗ ನಮಗೆ ಫಸ್ಟ್ ಆಗಿ ಆ ಚುನಾವಣೆಗಳು ಯಾವ ರೀತಿ ಮಾಡ್ಬೇಕಂತೇಳಿ ನಾವು ಬಳ್ಳಾರಿಯಲ್ಲಿ ಬಹಳ ನಿಸ್ಸೀಮರಾಗಿರ್ತೀವಿ. ಮೆಗಾ ಸಾಹೇಬ್ರೆ ಬಹಳಷ್ಟು ನಿಸ್ಸೀಮರು ನಾವು. ಕೂಡ್ಲಿಗೆ ಅವರು ಇದ್ದಾರೆ. ನಾನು ಬಳ್ಳಾರಿಯಿಂದ ಕೂಡ್ಲಿಗೆ ಹೋದಾಗ ಇವ್ನು ಏನ್ ಮಾಡ್ತಾನ ಹುಡುಗ ಅಂತೇಳಿ ಎಲ್ಲರೂ ಬಹಳ ಕನ್ಫ್ಯೂಸ್ ಆಗ್ಬಿಡ್ತಾ ಇದ್ರು. ನಾನು ಕೇವಲ 16 ದಿನದಲ್ಲಿ ಅಲ್ಲಿಗೆ ಹೋಗಿ ಎಲೆಕ್ಷನ್ ಮಾಡಿ ಚುನಾವಣೆ ಮಾಡಿ ಗೆದ್ದು ಬಂದಿದ್ದೆ. ಆ ರೀತಿಯಾಗಿ ನನಗಿಂತ ನಾನು 16 ದಿನ ಮಾಡಿದ್ರೆ ನಮ್ಮ ಅಣ್ಣನವ್ರು 10 ದಿನದಲ್ಲೇ ಮಾಡಿಕೊಟ್ಟು ಬಂದ್ರು. ಅಲ್ಲಿಗೆ ಹೋಗ್ಬಿಟ್ಟು ಶಾಸಕರಾಗಿ ಬಂದ್ರು. ಅಂದ್ರೆ ಚುನಾವಣೆಗಳು ಯಾವ ರೀತಿ ಮಾಡ್ಬೇಕಂತೇಳಿ ನಮ್ಮ ಭಾಗದ ಜನರಿಗೆ ಚೆನ್ನಾಗಿ ಗೊತ್ತಿದೆ. ಬಟ್ ದಾವಣಗೆರೆಯಲ್ಲಿ ಇವತ್ತು ಏನಾಗಿದೆ ಸಂದರ್ಭ ಅಂದ್ರೆ ಈ ಚುನಾವಣೆ ಬಹಳಷ್ಟು ಪ್ರತಿಷ್ಠಾ ಚುನಾವಣೆ ಆಗಿದೆ. ಇವತ್ತು ಸರ್ಕಾರ ಇಡೀ ದೇಶದಲ್ಲೇ ಕಾಂಗ್ರೆಸ್ನ ಭದ್ರಕೋಟೆ ಆಗಿರುವಂಥದ್ದು ನಮ್ಮ ಕರ್ನಾಟಕದ ಪ್ರದೇಶ್ ಕಾಂಗ್ರೆಸ್ನ ಇವತ್ತು ಭಾರತ ದೇಶದಲ್ಲಿ ಏಕೈಕ ಬಹಳ ಸ್ಟ್ರಾಂಗ್ ಆಗಿರುವಂಥ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅಂದರೆ ಅದು ಕರ್ನಾಟಕ ಸರ್ಕಾರ ಆಗಿದೆ. ಆ ಸರ್ಕಾರವನ್ನ ಇವತ್ತು ಈ BJP ಗೋಮವಾದಿಗಳು ಅವರ ಕುತಂತ್ರಗಳಿಂದ ಇಲ್ಲ ಸಲ್ಲ ಸುಳ್ಳನ್ನು ಹೇಳ್ತಾ ಇರ್ತಾರೆ. ಇವತ್ತು ನನ್ನ ಮೇಲೆ ಕೂಡ ಸುಳ್ಳನ್ನು ಆರೋಪ ಮಾಡ್ತಾರೆ. ನಾವು ಯಾರು ಕೂಡ ಜಗ್ಗದಿಲ್ಲ ಬಗ್ಗದಿಲ್ಲ. ಅದಕ್ಕೆ ಎಷ್ಟೇ ಸಂದರ್ಭ ಇದ್ರೂ ಕೂಡ ಸಮಾಜಕ್ಕೆ ನಾವು ಯಾವ ರೀತಿ ಮಾಡಬೇಕು, ಏನು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ಇಂಥ ಸುಳ್ಳು ಪ್ರಚಾರವನ್ನು ಮಾಡಿಕೊಂಡು ಇಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನ ಇಲ್ಲಿ ಗಟ್ಟಿಮುಟ್ಟಿಯಾಗಿರುವಂತಹ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರನ ಅಲ್ಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅದರಲ್ಲಿ ಕೂಡ ಒಂದು ಉದಾಹರಣೆಯಾಗಿ ಈ ಭಾಗದಲ್ಲಿದೆ. ಇವತ್ತು ಜನರಲ್ ಚುನಾವಣೆಗಳಲ್ಲಿ ಕೊಡ್ಲಾರ್ದೇ ಇವತ್ತು ಯಾರೋ ನಮ್ಮ ದಾಸರಿಯಪ್ಪ, ನನಗೆ ಬಹಳಷ್ಟು ನೋವಿದೆ. ನನಗೆ ಬಹಳ ಒಳ್ಳೆ ಸ್ನೇಹಿತ ಅವರು ಕೂಡ. ಆದರೂ ಕೂಡ ನನಗೆ ನೋವಿದೆ. ಯಾಕಂದರೆ ನಮ್ಮ ದಾಸಕರಿಯಪ್ಪ ಅಷ್ಟು ಇಷ್ಟು ಆರ್ಥಿಕವಾಗಿ ಬೆಳ್ಕೊಂಡು ಬಂದಿದ್ರು. ನಾನು ಪ್ರತಿ ಸಂದರ್ಭದಲ್ಲಿ ಕೂಡ ಗೋಪಾಲಣ್ಣವರೇ ವಿನಾಯಕ್, ನಾನು ಪ್ರತಿ ನನ್ನ ಮೀಟಿಂಗಲ್ಲಿ ಕೂಡ ಹೇಳ್ತಾ ಇದ್ದೆ, ನಮ್ಮ ಸಮಾಜದ ಮುಖಂಡರು, ನಮ್ಮ ಸಮಾಜದ ಯುವಕರು ಫಸ್ಟಾಗಿ ಆರ್ಥಿಕವಾಗಿ ಬೆಳಿಬೇಕಪ್ಪ. ಆರ್ಥಿಕವಾಗಿ ಬೆಳ್ಕೊಂಡು ಒಂದು 5-6 ಕೋಟಿನ ಒಂದು 10 ಕೋಟಿ ಹಾಕ್ಕೊಳ್ಳೇ ಇನ್ನಷ್ಟು ಅದನ್ನ ಬಿಸ್ನೆಸ್ಗೆ ಉಪಯೋಗ ಮಾಡಿ ಅಂತೇಳಿ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆದರೆ ಇವತ್ತು ಅಷ್ಟು ಇಷ್ಟು ಸಂಪಾದಿಸಂತ ಒಬ್ಬ ನಮ್ಮ ದಾಸಕರಿಯಪ್ಪ ಅವ್ರಿಗೆ ಶ್ರೀನಿವಾಸ ಕೂಡ ಟಿಕೆಟ್ ಕೊಟ್ಟು ಅಲ್ಲಿ ಸೋಲುವಂಥ ಜಾಗಕ್ಕೆ ಬಂದು ನಿಲ್ಲಿಸಿ ಇವತ್ತು BJP ಪಕ್ಷದವರು ಕುತಂತ್ರಗಳ ತನಕ ಇವತ್ತು ಮಾಡ್ತಾ ಇದ್ರಲ್ಲ, ಬಹಳಷ್ಟು ನೋವಾಗ್ತಾ ಇದೆ. ಈ ಚುನಾವಣೆಯಲ್ಲಿ ಇವತ್ತು ಸಮಾಜಕ್ಕೆ ಯಾವ ರೀತಿ ವಿರುದ್ಧ ಮಾಡಬೇಕಂತೇಳಿ ಬಹಳಷ್ಟು ನೋವಿಂದನೇ ನಾವು ಹೇಳ್ತಾ ಇದ್ದೀವಿ. ನೋವೇ ಇರುತ್ತೆ, ಆದರೂ ಕೂಡ ಅನಿವಾರ್ಯ. ಪಕ್ಷ ಮತ್ತು ನಮ್ಮ ಹೆತ್ತ ತಾಯಿ ಎರಡೂ ಒಂದೇ. ಇವತ್ತು ನಾವು ಪಕ್ಷಕ್ಕೆ ದ್ರೋಹ ಮಾಡಿದ್ರೆ ನಮ್ಮ ತಾಯಿಗೆ ದ್ರೋಹ ಮಾಡಿದಾಗ, ಅದಕ್ಕೆ ನಾವು ಆ ಒಂದು ಸಂದರ್ಭದಲ್ಲಿ ನಮ್ಮ ವಾಲ್ಮೀಕಿ ಎಂಟೈರ್ ಜನಾಂಗ ಇವತ್ತು ಅದಕ್ಕೆ ಕಟ್ಟುಬದ್ಧಾಗಿರ್ತೀವಿ ಅನ್ನುವಂಥ ವಿಚಾರ ನನಗೆ ಬಹಳಷ್ಟು ನಂಬಿಕೆ ಇದೆ ನನಗೆ. ಬಟ್ ಪಕ್ಷ ಪಾರ್ಟಿ ಅಂತ ಬಂದಾಗ ನೀವು ಗಟ್ಟಿ ಮನಸ್ಸು ಮಾಡ್ಬೇಕಂತೇಳಿ ಆ ಗಟ್ಟಿ ಮನಸ್ಸು ಮಾಡಲಿಕ್ಕೆ ಇವತ್ತು ಈ ಒಂದು ಸಭೆಯನ್ನ ಮೊನ್ನೆ ಗೋಪಾಲಕೃಷ್ಣ ಅವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಮಾಡಿದೆ ಅನ್ನುವಂಥ ವಿಚಾರವನ್ನು ತಿಳಿಸ್ಲಿಕ್ಕೆ ನಾನು ಬಹಳಷ್ಟು ಸಂತೋಷ ಆಗುತ್ತೆ. ಇವತ್ತು ತಾವೆಲ್ಲರೂ ಕೂಡ ಇಲ್ಲಿ ಬಂದಿರುವಂಥ ನಾಯಕರು, ಮುಂಚೂಣಿಯಲ್ಲಿ ಕೂತಿರುವಂಥವ್ರು, ಈ ವೇದಿಕೆ ಬಂದಿರುವಂಥವ್ರು ಒಬ್ಬೊಬ್ಬರು ಒಂದೊಂದು ಸ್ಟ್ರಾಂಗ್ ಆಗಿ, ಇವಾಗ ವೀರಣ್ಣವ್ರದ್ದೇ ಅವ್ರದೇ ಒಂದು ಪಡೆ ಇದೆ.
ಇವತ್ತು ನಮ್ಮ ವಿನಾಯಕ್ ಪಾಂಡ್ಯವ್ರದ್ದೇ ಒಂದು ಪಡೆ ಇದೆ, ನಮ್ಮ ಗಣೇಶ್ ಅಪ್ಪನವ್ರದ್ದು ಒಂದು ಪಡೆ ಇದೆ. ಅಂದ್ರೆ ನೀವು ಎಲ್ಲಾ ಪಡೆಗಳನ್ನ ಸೇರ್ಕೊಂಡು ಇವತ್ತು ನಂತರ ನಮ್ಮ ಗೋವಿಂದಣ್ಣವರು ಕೂಡ ಬಹಳಷ್ಟು ಅದ್ಭುತವಾಗಿ ಮಾತಾಡಿದ್ರು. ಅವರು ಭಾಷಣದಲ್ಲಿ ನಾವು ಯಾಕೆ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತೇಳಿ ಇಂಥ ಒಂದು ತಿಳುವಳಿಕೆಯನ್ನ ನಾವೊಂದು ತಿಳ್ಕೊಂಡ್ರೆ ಆಗಲ್ಲ, ನಮ್ಮ ಸಮಾಜದ ಯಂಗ್ಸ್ಟರ್ಸ್ಗೆ ಯುವಕರಿಗೆ ತಾವು ತಿಳಿಸ್ಬೇಕನ್ನುವಂತ ನನ್ನ ಮನವಿ ಇದೆ ತಮ್ಮ ಹತ್ರ. ನಮ್ಮ ಸಮಾಜವನ್ನು ಯಾರು ಕೂಡ ಗುರುತಿಸಲಿಲ್ಲ ಅಂತೇಳಿ ಇವತ್ತು ವೀರಣ್ಣ ಸಾಹೇಬ್ರೆ, ನಾವಾಗಲಿ ನಮ್ಮ ಗೋಪಾಲಣ್ಣವರಲ್ಲಿ ನಾವು ಮಾತು ಕೊಡ್ತೀವಿ, ನಮ್ಮ ಸಮಾಜಕ್ಕೆ ಏನಾದರೂ ಅನ್ಯಾಯ ಅಂದರೆ, ನಮ್ಮ ಸಮಾಜಕ್ಕೆ ಯಾವುದಾದ್ರೂ ಪೊಲಿಟಿಕಲಿ ಅಂದರೆ ನಮಗೆ ರಾಜಕೀಯವಾಗಿ ನಮಗೆ ಬೆನ್ನೆಲುಬಾಗಿ ನಿಲ್ಲಬೇಕಂದ್ರೆ ಪ್ರಥಮವಾಗಿ ನಾನಾಗಿರ್ಬೋದು, ನಮ್ಮ ಗೋಪಾಲಣ್ಣವರು ನಿಮ್ಮ ಬೆನ್ನೆಲುಬಾಗಿ ನಿಂತು ಸಮಾಜನ ಮುಂದೆ ತೆಗೆದುಕೊಂಡು ಹೋಗುವಂಥ ಮಾತನ್ನು ನಾವು ಕೊಡ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀವಿ. ಇವತ್ತು ಯಾವುದೋ ಒಂದು ಮೆಂಬರ್ ಕೊಟ್ಟು ನಾವು ಆಗೋದಿಲ್ಲ. ಇವತ್ತು ನಮ್ಮ ಭಾಗದಲ್ಲಿ ಕೂಡ ನಾವು ಇದೇ ರೀತಿಯಾಗಿ ಹೋರಾಟ ಮಾಡ್ಕೊಂಡು ಬಂದು ನಾವು ಇವತ್ತು ಲೀಡರ್ಗಳಾಗಿದ್ದೀವಿ. ಇವತ್ತು ನಿಮ್ಮಲ್ಲಿರುವಂಥವರು ಕೂಡ ನೀವು ಕೂಡ ಲೀಡರ್ ಆಗಬೇಕನ್ನೋಂಥ ಮನಸ್ಥಿತಿಯಲ್ಲಿ ನಾವಿರೋರು. ಈ ದಾವಣಗೆರೆಯಲ್ಲಿ ನಮ್ಮ ಸಮಾಜಕ್ಕೆ ಎಷ್ಟಿನ ಪ್ರಾಮುಖ್ಯತೆ ಮುಂದಿನ ದಿನಗಳಲ್ಲಿ ಈ ಪಕ್ಷವನ್ನು ತಾವು ಗೆಲ್ಸ್ಕೊಂಡು ಬಂದ್ಮೇಲೆ ನಾವು ಇಷ್ಟು ಮಾಡಿದೀವಿ ಅಂತೇಳಿ ತಾವೆಲ್ಲರೂ ಕೂಡ ಒಪ್ಕೊಂಡ್ರೆ ಹಿಂಗೇ ರೀತಿಯಾಗಿ ಬಂದ್ರಿ KPCC ಹೋಗೋಣ, ನಮ್ಮ ಅಧ್ಯಕ್ಷರನ್ನ ನಮ್ಮ DK ಶಿವಕುಮಾರ್ ಸಾಹೇಬ್ರನ್ನ ಕೇಳೋಣ ಅಂತ ನಾವು ಸಮಾಜಕ್ಕೆ ಇಷ್ಟೆಲ್ಲ ಬೆಂಬಲ ಕೊಟ್ಟಿದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ದಾವಣಗೆರೆಯಲ್ಲಿ ಇರುವಂಥ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜನಾಂಗಕ್ಕೆ ಯಾವುದಾದ್ರೂ ಒಂದು ಸಹಕಾರ ಕೊಡಿ ಅಂತೇಳಿ ತಾವೆಲ್ಲರೂ ಕೂಡ ಕೇಳೋಂತ, ಅದಕ್ಕೆ ಮುಂಚೂಣಿಯಾಗಿ ನಾವೇ ನಿಲ್ತೀವಿ ಅನ್ನುವಂಥ ವಿಚಾರವನ್ನು ತಾವು ತಿಳಿಸ್ತಾ ಇದ್ದೀವಿ. ರಾಜಕೀಯವಾಗಿ ಒಂದಲ್ಲ, ಆರ್ಥಿಕವಾಗಿ ಬಿಡಬೇಕು, ತಾವು ಕೆಲಸಗಳಲ್ಲಿ ಬರಬೇಕು. ಇವತ್ತು ಈಗಾಗಲೇ ಕೂಡ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು SC ST ರಿಸರ್ವೇಷನ್ ಅಲ್ಲಿ ಕೂಡ ಕಾಂಟ್ರಾಕ್ಟರ್ ಫೀಲ್ಡ್ ನಲ್ಲಿ ಕೂಡ ಇವತ್ತು ತಂದಿದ್ದಾರೆ. ಕಾಂಟ್ರಾಕ್ಟ್ ಅಲ್ಲಿ ಕೂಡ ಸುಮಾರು 50 ಲಕ್ಷದಿಂದ 1 ಕೋಟಿ ರೂಪಾಯಿ ವರೆಗೂ ಕೂಡ ಇವತ್ತು ಮೀಸಲಾತಿ ನಮ್ಮ ಮೀಸಲು ಇರುವಂತವರಿಗೆ ಕೂಡ SC ST ಅಲ್ಲಿ ಕೊಟ್ಟಿದ್ದಾರೆ. ಅದನ್ನು ಉಪಯೋಗ ಬಗ್ಗೆ ಕೂಡ ತಾವೆಲ್ಲ ಕೂಡ ತಿಳಿಸಬೇಕು ಅನ್ನುವಂಥ ವಿಚಾರವನ್ನು ತಿಳಿಸಿ, ಇವತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆಗೆ ನಿಮ್ಮ ಕಷ್ಟ ಸುಖದಲ್ಲಿ ನಿಮ್ಮ ಕಷ್ಟದಲ್ಲಿ ನಾವು ಭಾಗಿಯಾಗಿರ್ತೀವಿ ಅಂತೇಳಿ ನಾನು ಗೋಪಾಲಣ್ಣವರು ಮಾತು ಕೊಡ್ತಾ ಇದ್ದೀವಿ. ಇವತ್ತು ಈ ಒಂದು ಚುನಾವಣೆ ಬಹಳಷ್ಟು ಅಂದ್ರೆ ಪ್ರತಿಷ್ಠೆ ಚುನಾವಣೆ ಆಗಿದೆ. ಇವತ್ತು ಸೌಕಾರ ವರ್ಸಸ್ ನಮ್ಮ ಜನಾಂಗ ಅಂತೇಳಿ ಇವತ್ತು ಹೇಳ್ತಾ ಇದ್ರು ನನಗೆ ಬಳ್ಳಾರಿಯಲ್ಲಿ ಕೂಡ ಹೇಳ್ಬೇಕಾದ್ರೆ. ಅಂದ್ರೆ ಅಲ್ಪಸಂಖ್ಯಾತರಲ್ಲಿ ಹಿಂಗ್ ಮಾಡ್ತಿದ್ದಾರೆ ಹಂಗ್ ಮಾಡ್ತಿದ್ದಾರೆ ಅಂತ. ಅಲ್ಪಸಂಖ್ಯಾತರ 1 ಓಟ್ ಕೂಡ BJP ಪಕ್ಷಕ್ಕೆ ಹೋಗಲ್ಲ ಅಂತ ನಂಬಿಕೆ ನನಗೆ ಬಹಳ ದೊಡ್ಡ ನಂಬಿಕೆ ಇದೆ. ಇವತ್ತು ಯಾರು ಕೂಡ ಹಾಕಲ್ಲ, ಯಾಕಂದ್ರೆ ಕೋಮುವಾದಿಗಳಲ್ಲೆಲ್ಲ ಕೂಡ ಬಿಹಾರ ಉತ್ತರ ಪ್ರದೇಶ ಯಾವ ರೀತಿ ಮಾಡ್ತಾ ಇದ್ದಾರೆ, ಅಲ್ಪಸಂಖ್ಯಾತರು ಮುಂದೆಲ್ಲ ಈ ಹಿಂದುಳಿದವರಿಗೆ ದಲಿತರಿಗೆ ಯಾವ ರೀತಿ ಬುಲ್ಡೇಜ್ ಮಾಡ್ತಿದ್ದಾರೆ ಅಂತೇಳಿ ನಾವು ದಿನ ವಾಟ್ಸಪ್ಗಳಲ್ಲಿ ನೋಡ್ತೀವಿ, ನಮ್ಮ ಮಾಧ್ಯಮದಲ್ಲಿ ನೋಡ್ತಾ ಇರ್ತೀವಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ. ನೀವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸ್ಕೊಂತ ಇದ್ದೀರಿ. ಈ ರೀತಿಯಲ್ಲಿ ಕೂಡ ಈ ಸಂದರ್ಭದಲ್ಲಿ ಈ ಚುನಾವಣೆಯಲ್ಲಿ ಕೂಡ ನಾವೆಲ್ಲ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತೇಳಿ ಹೇಳಿ ಇವತ್ತು ನಮ್ಮ ಸಮಾಜದ ಬಹಳಷ್ಟು ಸಂತೋಷ ಆಗುತ್ತೆ. ಇವತ್ತು ದಾವಣಗೆರೆಯಲ್ಲಿ ಅದು ಇಂಥ ಒಂದು ವಿದ್ಯಾವಂತ ಕ್ಷೇತ್ರದಲ್ಲಿ ನಮ್ಮ ವಾಲ್ಮೀಕಿಯವರು ಅಲ್ಲಲ್ಲಿ ಬೆಳ್ಕೊಂಡಿದ್ದಾರೆ ಅಂದರೆ ಬಹಳಷ್ಟು ಸಂತೋಷ ಆಗುತ್ತೆ. ವಿನಾಯಕ್ ಅವರೇ, ನೀವೆಲ್ಲ ಕೂಡ ಬೆಳ್ಕೊಂಡು ಬರಬೇಕು. ನಮ್ಮ ಗೋವಿಂದಣ್ಣನಾಗಿರ್ಬೋದು, ನಮ್ಮ ಗಣೇಶಣ್ಣವರಾಗಿರ್ಬೋದು, ಮುಖ್ಯವಾಗಿ ನಮ್ಮ ವೀರಣ್ಣನ ಎಲ್ಲರೂ ಕೂಡ ನಮ್ಮೆಲ್ಲ ಈ ಅಣ್ಣವರು ಇಲ್ಲಿ ಮುಂದೆ ಇರುವಂಥವ್ರು ಕೂಡ ಫಸ್ಟ್ ನಮ್ಮ ಪ್ರಯಾರಿಟಿ ಆರ್ಥಿಕವಾಗಿ ಬೆಳ್ಕೊಳ್ಳೋಕೆ ತಾವು ನೋಡಿ, ಆರ್ಥಿಕವಾಗಿ ಮುಂದೆ ಬಡಿ. ರಾಜಕೀಯವಾಗಿ ನಾವು ಏನು ಮಾಡಬೇಕು, ನಮ್ಮ ಗೋಪಾಲಣ್ಣವ್ರು ಹಿರಿಯರಿದ್ದಾರೆ, ಅವ್ರ ಮಾರ್ಗದರ್ಶನದಲ್ಲಿ ನಾವು ಹೋಗೋಣ ಅಂತ. ನನಗೂ ಮಾರ್ಗದರ್ಶಕರೇ ನಮ್ಮ ಅಣ್ಣವರು ಕೂಡ. ಗೋಪಾಲಣ್ಣವರು ನೋಡೋಕ್ಕೆ ಶಾಂತ ಸ್ವಭಾವದಿಂದಾರೆ. 7 ಬಾರಿ ಸತತವಾಗಿ ಗೆದ್ದಾರಂದ್ರೆ ಅದು ಕಾಡಿನಿರಲ್ಲ. 7 ಬಾರಿ ಗೆದ್ದು ಇವತ್ತು ಬಂದಿದ್ದಾರೆ. ಅವರು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಅವರ ಹೋರಾಟದಿಂದ ಮಾಡಿಕೊಂಡು ಆ ಭಾಗದಲ್ಲಿ ಬಳ್ಳಾರಿ ಒಂದೇ ಅಲ್ಲ, ಮೊಳಕಾಂಬೂರು ಒಂದೆಲ್ಲ, ಕೂಡ್ಲಿಗೆಲ್ಲಿ ಆದರೂ ಮತ್ತು ನಮ್ಮ ಬಳ್ಳಾರಿಯಲ್ಲಿ ಆದರೂ ಅಂದರೆ ಅವ್ರ ಮನೆತನ, ನಮ್ಮ ಹನುಮಂತಪ್ಪನವ್ರ ಮನೆತನ ಯಾವತ್ತೂ ಕೂಡ ಶಾಂತಮೂರ್ತಿಯಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಅವತ್ತು ಹೆಸರುವಾಸಿಯಾಗಿದ್ದಾರೆ. ಅವ್ರ ಮಾರ್ಗದರ್ಶನದಲ್ಲಿ ನಾವು ನಡ್ಕೊಂಡು ಹೋಗ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತೇಳಿ ಮತ್ತೊಮ್ಮೆ ಕೇಳಿ, ತಾವೆಲ್ಲರೂ ಕೂಡ ಈ ಬಾರಿ ನಮ್ಮ ಸಮರ್ಥ ಶಾಮನೂರವ್ರನ್ನ ಬಹಳಷ್ಟು ನನಗೆ ತಿಳಿದಂಗೆ ಗೆಲ್ತೀವಿ ಅನ್ನುವಂಥದ್ದು ಬಹಳಷ್ಟು ವಿಶ್ವಾಸ ಇದೆ. ಆದರೆ ನಾವು ನೆಗ್ಲೆಕ್ಟ್ ಮಾಡೋದು ಬೇಡ. ನಾವು ಮುಖ್ಯವಾಗಿ ಯುವಕರಲ್ಲಿ, ನಮ್ಮಲ್ಲಿರುವಂಥ ಯುವಕರಿಗೆ ನಾವು ಸಾಕಷ್ಟು ಬಾರಿ ಈಗಾಗಲೇ ಕೂಡ ಫೋನ್ಗಳ ಮೂಲಕ ಅನೇಕ ಜನರಿಗೆ ಮಾತಾಡ್ತಾ ಇದ್ದೀವಿ. ನಮ್ಮ ವಿನಾಯಕ್ ಆಗಿರ್ಬೋದು, ನಮ್ಮ ಹನುಮಂತಣ್ಣವರಾಗಿರ್ಬೋದು, ವೀರಣ್ಣವ್ರು ಎಲ್ಲರೂ ಕೂಡ ತಮ್ಮದೇ ಸ್ಥಾನದಲ್ಲಿ ನಾವು ಯಾವ ರೀತಿ ಬದಲಿ ಮಾಡಬೇಕು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ನಾವು ಯಾವತ್ತೂ ಕೂಡ ನಮ್ಮ ಋಣಿಯಾಗಿ ಇರುತ್ತೆ ಕಾಂಗ್ರೆಸ್ ಪಕ್ಷ ಅನ್ನುವಂಥ ವಿಚಾರವನ್ನು ತಿಳಿಸಿ ಇವತ್ತು ನಮ್ಮ ಸಮರ್ಥ ಶಾಮನೂರವ್ರನ್ನ ಅತ್ಯಂತ ಹೆಚ್ಚಿನ ಬಹುಮತಗಳಿಂದ ಗೆಲ್ಲಿಸಬೇಕು. ಇದು ಸೂರ್ಯ ನ್ಯೂಸ್ ಕನ್ನಡ.